ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ಇವಾಗ ಓದ್ತಾ ಇರೋ ಚಾಪ್ಟರ್ನ ಹೆಸರು ಈಗ ಕೆಲಸ ಮಾಡಿ ಲಾಭ ನಾಳೆ ಬರುತ್ತೆ. ನಮ್ಗೆ ಇವತ್ ಕೆಲಸ ಮಾಡ್ತೀವಿ, ನಾಳೆ ಲಾಭ ಬರುತ್ತೆ ಅಂತ ಹೇಳಿದಾರಲ್ವಾ ಮ್ಯಾಮ್. ಅದಕ್ಕೆ ಇವತ್ತು ಕೆಲಸ ಮಾಡ್ತೀವಿ, ಇವತ್ತು ನಾಳೆ ಲಾಭ ಬಂದ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾಳೆ ಅಂದ್ರೆ ಯಾವಾಗ ಅನ್ನೋದನ್ನ ನೋಡೋಣ. ಒಬ್ಬ ನಾಯಕನಿಗೆ ಯಾವ ಮೈಂಡ್ಸೆಟ್ ಇರಬೇಕು. ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಕೆಲಸ ಮಾಡೋದ್ರಲ್ಲಿ ಮಾತ್ರ ನಿಂಗೆ ಅಧಿಕಾರ ಇದೆ. ಫಲದ ಬಗ್ಗೆ ಆಸಕ್ತಿ ಇರಿಸ್ಕೋಬೇಡ. ಏನ್ ಫಲ ಸಿಗುತ್ತೆ ಅನ್ನೋದ್ರ ಮೇಲೆ ನೀನು ಆಸಕ್ತಿ ಇಟ್ಕೋಬೇಡ. ಕರ್ಮ ಫಲವನ್ನೇ ತಲೆಗೇರಿಸಿಕೊಂಡು ಕರ್ಮವನ್ನೇ ಬಿಡುವುದರಲ್ಲಿ ನಿನಗೆ ಆಸಕ್ತಿ ಹುಟ್ಟದಿರಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಕೆಲಸ ಮಾಡೋದು ನಿನ್ನ ಕರ್ತವ್ಯ, ಅದು ಮಾತ್ರ ನೀನ್ ಮಾಡು. ಅದ್ರಿಂದ ನಿನಗೆ ಏನೆಲ್ಲ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ಯಾವಾಗ ನೀನು ಎಕ್ಸ್ಪೆಕ್ಟೇಷನ್ಸ್ ನ ಜಾಸ್ತಿ ಇಟ್ಕೊಳ್ತೀಯ, ಅದ್ರ ಮೇಲೆ ನಿನ್ ಫೋಕಸ್ ಹೋದಾಗ ಕೆಲಸ ಮಾಡುವಂತಹ ತೀವ್ರತೆ ನಿನ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ತರ ನಿನ್ಗೆ ಹುಟ್ಟದೇ ಇರ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಏನ್ ಹೇಳ್ತಾರೆ, ಅದ್ರ ಮೀನಿಂಗ್ ಅದು. ಓಕೆ, ಇದರ ಅರ್ಥ ಫಲವನ್ನ ನಿರೀಕ್ಷಿಸಬೇಡ ಅಂತ ಅಲ್ಲ. ಈಗ ತುಂಬಾ ಜನ ಕೇಳ್ತಾರೆ, ಮ್ಯಾನಿಫೆಸ್ಟ್ ಮಾಡಿ ಅಂತೀರಾ, ಡ್ರೀಮ್ ಸೆಟ್ ಮಾಡಿ ಅಂತೀರಾ, ವಿಜುವಲೈಸ್ ಮಾಡಿ ಅಂತೀರಾ, ಈಗ ನೋಡಿದ್ರೆ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಂತ ಇದೀರಲ್ಲ ಫಲಾನ ಅಂತ ನೀವು ಕೇಳೋದಾದ್ರೆ, ಈ ಪ್ರಶ್ನೆ ಇದೆಯಾ ನಿಮ್ಗೆ? ನನ್ಗೂ ಇತ್ತು. ಕೇಳೋದಾದ್ರೆ ಇಲ್ಲಿ ಉತ್ತರ ನೋಡೋಣ. ಕೆಲಸ ಮಾಡೋ ಸಂದರ್ಭದಲ್ಲಿ ಫಲದ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಇದರಲ್ಲಿ ಯಶಸ್ವಿಯಾದರೆ ಫಲ ತನ್ನಿಂದ ತಾನೇ ಬರುತ್ತದೆ. ನೀನ್ ಮಾಡೋ ಕೆಲಸ ಸಕ್ಸಸ್ಫುಲ್ ಆಗಿ ನೀನ್ ಮಾಡಿದ್ರೆ ಕೆಲ್ಸಾನ, ನಿನಗ್ ಏನ್ ಫಲ ಬರ್ಬೇಕು ಅದು ಬಂದೇ ಬರುತ್ತೆ. ನೀನ್ ಎಷ್ಟು ಕ್ವಾಲಿಟಿ ಕೆಲಸ ಮಾಡಿದ್ಯಾ ಅಷ್ಟು ಕ್ವಾಲಿಟಿ ರಿಸಲ್ಟ್ ನಿನಗೆ ಸಿಕ್ಕೇ ಸಿಗತ್ತೆ. ಕೆಲಸ ಮಾಡ್ಬೇಕಾದ್ರೇನೆ ಇದಕ್ಕೆಷ್ಟು ಲಾಭ ಬರ್ಬೋದು, ಇದರಿಂದ ನಾನು ಏನೆಲ್ಲ ತಗೋಬಹುದು ಅಂತ ನೀನ್ ಯೋಚನೆ ಮಾಡಿದ್ರೆ ನೀನ್ ಕೆಲಸ ಮಾಡುವಂತದ್ರಲ್ಲೇ ನಿನ್ನ ಉದ್ದೇಶನೇ ಹಾಳಾಗತ್ತೆ. ನೀನ್ ಕೆಲಸ ಮಾಡ್ಬೇಕಾದ್ರೆ ಏಕಾಗ್ರತೆಯಿಂದ ಮಾಡಕ್ಕಾಗಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ, ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಯಾಕೆ ಹೆದರ್ಕೊಳ್ತಾರೆ ಗೊತ್ತಾ? ಎಕ್ಸಾಮ್ ಅಲ್ಲಿ ಇಷ್ಟೇ ಮಾರ್ಕ್ಸ್ ಬರಬೇಕು, ಟೆಸ್ಟ್ ಅಲ್ಲಿ ಇಷ್ಟೇ ಮಾರ್ಕ್ಸ್ ಬರಬೇಕು ಅಂತ ಪೇರೆಂಟ್ಸ್ ಪ್ರೆಷರು ಅಥವಾ ಸ್ಕೂಲ್ ಪ್ರೆಷರು ಅಥವಾ ಅವರೇ ಪ್ರೆಷರ್ ತಗೊಂಡ್ಬಿಡ್ತಾರೆ. ಆ ಪ್ರೆಷರ್ ಇಟ್ಕೊಂಡು ಅವ್ರು ಓದಕ್ಕಾಗಲ್ಲ ಪ್ರೆಸೆಂಟ್ ಅಲ್ಲಿ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಓದೋ ಟೈಮ್ ಅಲ್ಲಿ ಓದಿ, ಆ ಸಬ್ಜೆಕ್ಟ್ ಓದ್ತಾ ಇದ್ದೀರಾ, ಆ ಚಾಪ್ಟರ್ ಓದ್ತಾ ಇದ್ದೀರಾ, ಅದನ್ನ ಮಾತ್ರ ಮಾಡಿ. ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ದಾದ್ರೆ, ಆ ಸಬ್ಜೆಕ್ಟ್ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಿದ್ದಾದ್ರೆ, ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಮಾರ್ಕ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ಕರೆಕ್ಟ್ ಆಗಿ ಓದಿದ್ದೀರಾ ಅಂದ್ರೆ ಮಾರ್ಕ್ಸ್ ಬಂದೇ ಬರುತ್ತೆ ಅಲ್ವಾ? ನನ್ಗೆ ಇಷ್ಟು ಮಾರ್ಕ್ಸ್ ಬೇಕು, ಇಷ್ಟು ಮಾರ್ಕ್ಸ್ ಬೇಕು ಅಂತ ವಿಜುವಲೈಸೇಷನ್ ಮಾಡೋದ್ರ ಜೊತೆಗೆ ಆಕ್ಷನ್ ಮಾಡ್ಬೇಕು. ದೇವ್ರೆ ನನ್ಗೆ ಮಾವಿನ ಹಣ್ಣು ಕೊಡಪ್ಪ, ಈ ಮರದಲ್ಲಿ ಮಾವಿನ ಹಣ್ಣು ಬೇಕು, ನನ್ಗೆ ಒಂದ್ ಮರದಲ್ಲಿ ಮಾವಿನ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದೀನಿ. ಮಾವಿನ ಬೀಜ ಇವತ್ತು ನೆಟ್ರೆ 10 ವರ್ಷಕ್ಕೆ ಮಾವಿನ ಹಣ್ಣು ಬರುತ್ತೆ ಅಲ್ವಾ? ಅದು ಫಲ ಕೊಡಕ್ ಟೈಮ್ ಬೇಕಲ್ವಾ? ಇವತ್ತು ನಾನು ತೆಂಗಿನ ಸಸಿ ನೆಟ್ರೆ ನೆಕ್ಸ್ಟ್ 10 ವರ್ಷಕ್ಕೆ ನನಗ್ ಫಲ ಬರುತ್ತೆ. ನಾನ್ ತೆಂಗಿನ ಸಸಿ ನೆಡ್ದೇನೆ ನನಗ್ ತೆಂಗಿನಕಾಯಿ ಬೇಕು, ನನ್ ಮನೆಯವ್ರಿಗೆಲ್ಲ ತೆಂಗಿನಕಾಯಿ ಬೇಕು, ನನ್ ವಂಶಕ್ಕೆಲ್ಲ ತೆಂಗಿನ ತೋಟ ಬೇಕು ಅಂದ್ರೆ ಎಲ್ಲಿ ನೆಡ್ಬೇಕಲ್ವಾ? ದಟ್ ಮೀನ್ಸ್ ಕೆಲ್ಸ ಮಾಡೋ ಟೈಮಲ್ಲಿ ಇವಾಗ ನೋಡಿ, ತೆಂಗಿನ ಸಸಿ ಹಾಕ್ಬೇಕಾದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರತ್ತೆ 10 ವರ್ಷ ಆ ತನಕ ನಾನೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಮಾತ್ರ ಕೊಡ್ಬೇಕು. ಸೇಮ್ ಮಕ್ಕಳ ಜೊತೆಗೆ 22 ವರ್ಷ 25 ವರ್ಷ ಮಕ್ಳ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅವ್ರಿಗೆ ಬೇಕಾಗಿರುವಂತಹ ಎಜುಕೇಶನ್ ನಾವು ಕೊಡಿಸ್ಬೇಕು ಅಷ್ಟೇ. ಆದ್ರೆ ಯಾರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ ಮಗ 25 ವರ್ಷ ಆಯ್ತು, ಇನ್ ಮುಂದೆ ನನ್ನ ನೋಡ್ಕೊಳ್ತಾನೆ ಅಂತ, ಅಲ್ಲೇ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಅವನ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದೆಲ್ಲ ನಿಮ್ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದ್ದೀರಾ. ಹಾಗೆ ನೀವು ಒಂದು ಗಿಡ ಫಲ ಕೊಡುತ್ತೆ ಅಂತ ಹೇಳಿ ಮಾಡಿ ಅದು ಕೊಡ್ಲಿಲ್ಲ ಅಂತ ಅಂದಾಗ ನೀವು ಬೇಜಾರಾಗ್ತಿದ್ರೆ, ಇಷ್ಟು ವರ್ಷ ನಾನು ಶ್ರಮ ಕೊಟ್ಟೆ ಅಂತ. 100 ತೆಂಗಿನ ಮರದಲ್ಲಿ 20 ಆದ್ರೂ ಬಂದಿದ್ಯಾ ಅಂತ ನೋಡಲ್ಲ ನಾವು. ಹಂಗೆ ನಾವು ಕೆಲಸ ಮಾಡೋ ಟೈಮಲ್ಲಿ ಫಲಾನ ನಿರೀಕ್ಷಿಸಬಾರ್ದು. ಕಲ್ಪನೆ ಇರ್ಲಿ, ಹಿಂಗ ಆಗುತ್ತೆ ಅನ್ನೋ ಕಲ್ಪನೆ ಇರ್ಲಿ, ಆ ಕಲ್ಪನೆಗೆ ಅಟ್ಯಾಚ್ ಆಗ್ಬಿಡಿ, ಕೆಲ್ಸಕ್ಕೆ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳಿ. ರಿಸಲ್ಟ್ಗೆ ಅಟ್ಯಾಚ್ ಆಗ್ಬೇಡಿ, ಕೆಲ್ಸಕ್ಕೆ ಕನೆಕ್ಟ್ ಆಗಿ, ಅದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು. ಇದರಿಂದ ನಾನು ಅಂದುಕೊಂಡಷ್ಟು ಹುಟ್ಟುವುದಿಲ್ಲ ಎಂಬ ಯೋಚನೆಯಲ್ಲಿ ಕೆಲಸವನ್ನೇ ಬಿಡಬಾರ್ದು. ಯಾವಾಗ ನಾವು ಎಸ್ಟಿಮೇಟ್ ಆಗ್ತೀವಿ ಇದರಿಂದ ಏನ್ ಲಾಭ ಬರುತ್ತೆ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ತೀವಿ, ನಮ್ಗೊಂಥರ ಅಯ್ಯೋ ಇಷ್ಟೇನಾ, ಬೇಡ ಬಿಡು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಒಂದೊಂದು ರೂಪಾಯಿ ಕೂಡ ನಮ್ಗೆ ಗೊತ್ತಿಲ್ಲದೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದನ್ನ ನಾವು ಫಸ್ಟ್ ಯೋಚನೆ ಮಾಡ್ಬೇಕು. ಸೊ ಹಾಗಾಗಿ ಎಷ್ಟೋ ಸಲ ನಾವು ಮಾಡೋ ಕೆಲಸ ಡ್ರಾಪ್ ಮಾಡ್ಬಿಡ್ತೀವಿ, ರಿಸಲ್ಟ್ ನ ನೋಡ್ಬಿಟ್ಟು ಬರಲ್ವೇನೋ ಅನ್ಕೊಂಡು. ಸೊ ಎಲ್ಲಾ ಕೆಲಸಗಳಿಗೂ ಗರಿಷ್ಠ ಆದಾಯವೇ ಬರ್ಬೇಕು ಅಂತ ನಿರೀಕ್ಷಿಸೋದು ತಪ್ಪು. ಸೊ ಚಿಕ್ಕ ಚಿಕ್ಕ ಆದಾಯಗಳು, ಚಿಕ್ಕ ಚಿಕ್ಕ ಪ್ರತಿಫಲ ಬಂದಾಗ್ಲೂ ನೀವು ಖುಷಿಯಿಂದ ಅದನ್ನ ಸ್ವೀಕರಿಸಿ, ನಿಮ್ಮ ಕೆಲಸ ಇನ್ನಷ್ಟು ತೀವ್ರವಾಗಿ ನೀವು ಮಾಡ್ತಾ ಹೋದ್ರೆ ನಿಮ್ಗೇನ್ ಬರ್ಬೇಕು ಅದು ಬಂದೇ ಬರುತ್ತೆ. ಹಾಗಾಗಿ ನೀವು ಹೌದು ಮ್ಯಾಮ್, ಮುಂಚೆ ಬರೀ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಿ ತುಂಬಾ ನಾನು ಅನುಭವಿಸಿದೀನಿ. ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ನಿಮ್ಗೆ ಹೇಳ್ತೀನಿ ಕೇಳಿ.
ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಪ್ರಾಫಿಟ್ ಬೇಕು ಅಂತ ಮಾಡಬೇಡಿ. ಪ್ರಾಫಿಟ್ ಬರ್ತಿಲ್ಲ ಅಂತಲೂ ಮಾಡಬೇಡಿ. ಪ್ರಾಫಿಟ್ ತಗೊಳ್ಳೋ ಅಂತ ಅರ್ಜೆನ್ಸಿನೂ ಮಾಡಬೇಡಿ. ಟ್ರೇಡಿಂಗ್ನ ಕಲ್ತ್ಕೊಳ್ಳಿ. ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ನಾನು ಅದನ್ನು ಕಲಿಬೇಕು, ಯಾವ ಥರ ನಾನು ಅದನ್ನು ಎವ್ರಿಡೇ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲದ್ರ ಮೇಲೆ ನಿಮ್ಮ ಗಮನ ಕೊಡಿ. ಏನು ಪ್ರಾಫಿಟ್ ಬರುತ್ತೆ. ನಿಮ್ಮ ಗಮನ ಎಲ್ಲ ಟ್ರೇಡಿಂಗಲ್ಲಿ ನಾನು ಕೋಟಿ ಸಂಪಾದನೆ ಮಾಡಿಬಿಡ್ತೀನಿ, ನಾನು ರಾಕೇಶ್ ಜುಂಜುನ್ವಾಲಾ ಆಗ್ಬಿಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ಆಗಲ್ಲ. ಸೊ ರಾಕೇಶ್ ಜುಂಜುನ್ವಾಲಾ ಅಲ್ಲ, ಸೊ ಅವ್ರನ್ನ ನೀವು ಅವ್ರು ಆದರೆ ಅವ್ರು ಆಗಬೇಕಂದ್ರೆ ಅವ್ರಿಗೆ ಎಷ್ಟು ವರ್ಷ ಶ್ರಮ ಪಟ್ರಲ್ಲ, ಪ್ರಾಕ್ಟೀಸ್ ಮಾಡಿ, ಕೆಲಸದ ಮೇಲೆ ಫೋಕಸ್ ಮಾಡಿ. ಸೊ ನೀವು ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಸಿಗೋ ರಿಸಲ್ಟ್ ಸಿಗುತ್ತೆ. ಇವತ್ತಿಂದ ಮ್ಯಾಮ್ ನಾನು ಹಂಗಿದ್ದೆ, ಈಗ ನನ್ನ ಕೆಲಸದ ಮೇಲೆ ಫೋಕಸ್ ಮಾಡೋದ್ರಿಂದ ನನ್ನ ರಿಸಲ್ಟು ಚೆನ್ನಾಗಿ ಬರ್ತಿದೆ, ಬಟ್ ನಾನು ರಿಸಲ್ಟ್ ನೋಡ್ತಾ ಇಲ್ಲ, ರಿಸಲ್ಟ್ ಚೆನ್ನಾಗೇ ಬರ್ತಾ ಇದೆ ಅನ್ನೋರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇನ್ನೊಬ್ಬರಿಗೆ ಲರ್ನಿಂಗ್ ಆಗಲಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.